ಗುಡ್. ದೀರ್ಘವಾಗಿ ಗಮನಿಸಿ. ನೀವೀಗ ನಿಮ್ಮ ಹಿಂದಿನ ಜನ್ಮದಲ್ಲಿದ್ದೀರಿ. ಹಿಂದಿನ ಜನ್ಮದ ಕೆಲವು ದೃಶ್ಯಗಳು ನಿಮಗೆ ಕಾಣಿಸ್ತದೆ. ಸ್ವಲ್ಪ ನಿಧಾನವಾಗಿ ದೀರ್ಘವಾಗಿ ಗಮನಿಸಿ. ಏನ್ ಕಾಣಿಸ್ತಾ ಇದೆ ನಿಮಗೆ? ಟೈಗರ್. ಟೈಗರ್ ಕಾಣಿಸ್ತಾ ಇದೆ. ಹ್ಮ್. ಎಸ್. ವೆರಿ ಗುಡ್. ಓಕೆ. ನೀವು ನಿಮ್ಮ ಮನುಷ್ಯ ಜನ್ಮಕ್ಕೆ ಹೋಗಿ. ಆಯ್ತಾ? ಮನುಷ್ಯ ಜನ್ಮಕ್ಕೆ ಹೋಗಿ ನೀವೀಗ ನನ್ನ ಎನರ್ಜಿ ಜೊತೆಗೆ ಕನೆಕ್ಟ್ ಆಗ್ತಾ ಇದ್ದೀರಿ. ಓಕೆ. ನಾನು ಈಗ ಎನರ್ಜಿ ಪಾಸ್ ಮಾಡ್ತಾ ಇದ್ದೀನಿ. ಸೊ ಆ ಎನರ್ಜಿಯಲ್ಲಿ ನೀವೀಗ ನಿಮ್ಮ ಹಿಂದಿನ ಮನುಷ್ಯ ಜನ್ಮಕ್ಕೆ ಹೋಗ್ತಾ ಇದ್ದೀರಿ. ಓಕೆ. ವೆರಿ ಗುಡ್. ಡಿ ಡಿ ಮನುಷ್ಯ ಜನ್ಮಕ್ಕೆ ಹೋಗಿ ಏನ್ ಕಾಣಿಸ್ತಾ ಇದೆ ಹೇಳಿ? ನೀವೀಗ ನಿಮ್ಮ ಮನುಷ್ಯ ಜನ್ಮದಲ್ಲಿದ್ದೀರಿ. ಆ ಜನ್ಮದ ಕೆಲವು ದೃಶ್ಯಗಳು ನಿಮಗೆ ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆ ಹೇಳಿ? ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಕಾಣಿಸ್ತಾ ಇದೆ. ನೀವೀಗ ನಿಮ್ಮ ಹಿಂದಿನ ಮನುಷ್ಯ ಜನ್ಮದಲ್ಲಿದ್ದೀರಿ. ನಿಮ್ಮ ಹಿಂದಿನ ಮನುಷ್ಯ ಜನ್ಮದಲ್ಲಿದ್ದೀರಿ. ಆ ಜನ್ಮದ ಕೆಲವು ದೃಶ್ಯಗಳು ನಿಮಗೆ ಕಾಣಿಸ್ತಾ ಇದೆ. ಕಾಣಿಸುತ್ತೆ. ನೀವು ನಿಮ್ಮ ಹಿಂದಿನ ಜನ್ಮದಲ್ಲಿದ್ದೀರಿ. ನಿಮ್ಮ ಹಿಂದಿನ ಜನ್ಮದ ಕೆಲವು ದೃಶ್ಯಗಳು ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆ ಹೇಳಿ? ಇಬ್ಬರು ಜಗಳ ಮಾಡ್ತಿರ್ತಾರೆ. ಜಗಳ ಮಾಡ್ತಾ ಇದ್ದಾರಾ? ವೆರಿ ಗುಡ್. ನೀವೆಲ್ಲಿದ್ದೀರಿ ನೋಡಿ. ಅದ್ರಲ್ಲಿ ಹ್ಮ್. ಅದರಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ ನೋಡಿ. ನೀವೇ ಜಗಳ ಮಾಡ್ತಾ ಇದ್ದೀರಾ? ಗೊತ್ತಿಲ್ಲ. ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ, ಗೊತ್ತಾಗ್ತದೆ. ಅದರಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ ನೋಡಿ. ಗೊತ್ತಾಗುತ್ತೆ ನೋಡಿ. ಇದಲ್ಲಿದ್ದೇನೆ. ಹ್ಮ್. ಸೈಡಲ್ಲಿ ನಿಂತಿದ್ದೇನೆ. ನಿಂತಿದ್ದೀರಾ? ನಿಂತು ನೋಡ್ತಿದ್ದೇನೆ. ಓಕೆ. ಈಗ ನೀವು ನಿಮ್ಮ ಮನೆಗೆ ಹೋಗಿ. ಆಯ್ತಾ? ಆ ಜನ್ಮದಲ್ಲಿ ನಿಮ್ದು ಮನೆ ಏನಿದೆ ಅಲ್ವಾ, ಆ ಮನೆಗೆ ಹೋಗಿ. ಮನೆಗೆ ಹೋಗಿ ಯಾರ್ಯಾರಿದ್ದಾರೆ ನೋಡಿ ಮನೆಯಲ್ಲಿ. ಹೆಂಡತಿ ಮತ್ತೆ ಮಗಳು. ಓಕೆ. ಇದು ಗಂಡು ಜನ್ಮದಲ್ಲಿದ್ದೀರಾ ನೀವು? ಎಸ್. ವೆರಿ ಗುಡ್. ಹೆಂಡತಿ ಮಗಳು ಅಷ್ಟೇ ಇದ್ದಾರಾ? ಹಾ, ಹೌದು. ಯಾವ ತರ ಬಟ್ಟೆ ಹಾಕೊಂಡಿದ್ದೀರಿ ನೀವು? ಪ್ಯಾಂಟ್ ಶರ್ಟ್. ಓಕೆ. ಯಾವ ಕಲರ್ ಇದೆ? ಸ್ಟ್ರೈಪ್ ಶರ್ಟ್ ಆಗಿದೆ. ಓಕೆ. ಎಲ್ಲೋ, ಪೇಲ್ ಎಲ್ಲೋ. ಹೇಗೆ ನೋಡ್ಲಿಕ್ಕೆ ಇಂಡಿಯನ್ ತರ ಕಾಣ್ತಾ ಇದ್ದಾರಾ?
ಸ್ವಲ್ಪ ಕಪ್ಪು ಬಣ್ಣ. ಏನ್ ಹೆಸರು ಅವ್ರದ್ದು? ಹ್ಮ್, ವೆಂಕಟೇಶ್. ವೆಂಕಟೇಶ್ ಅಂತ. ಎಷ್ಟು ವರ್ಷ ಅವರಿಗೆ? 39. 3 ವರ್ಷನಾ? ಏನ್ ಭಾಷೆ ಮಾತಾಡ್ತಿದಾರೆ ಅವರು? ಹ್ಮ್. ಏನ್ ಭಾಷೆ ಮಾತಾಡ್ತಿದ್ದಾರೆ ಗೊತ್ತಾಗ್ತಿದೆಯಾ ನೋಡಿ? ಯಾವ ಊರು ಇರ್ಬೋದು ಗೊತ್ತಾಗ್ತದೆ ನೋಡಿ? ಕೊಂಕಣಿ ಅಂತ ಅನಿಸುತ್ತೆ. ಕೊಂಕಣಿ ಮಾತಾಡ್ತಾ ಇದ್ದೀರಾ? ಓಕೆ. ಯಾವ ಊರು? ಓ, ಕೊಂಕಣಿ. ಓಕೆ. ಯಾವ ಊರು ಏನಾದ್ರು ಗೊತ್ತಾಗ್ತದ ನೋಡಿ? ಓಕೆ. ಹೇಗಿದ್ದಾರೆ ಅವರು? ದಾಂಪತ್ಯ ಜೀವನ ಹೇಗಿದೆ? ಗಂಡ ಹೆಂಡತಿ ಮಕ್ಕಳು ಹೇಗೆ ನಡೀತಾ ಇದೆ ಅವ್ರದ್ದು? ಹ್ಮ್. ಹ್ಮ್. ಹೇಗಿದೆ ಅವರ ದಾಂಪತ್ಯ ಜೀವನ? ಮ್ಯಾರಿಡ್ ಲೈಫ್ ಹೇಗಿದೆ? ಚೆನ್ನಾಗಿದೆಯಾ? ಸ್ವಲ್ಪ ಜಗಳ. ಜಗಳ ಆಡ್ತಾರ? ಯಾಕೆ ಜಗಳ ಆಡ್ತಾರೆ? ಬೇಗ ಬೇಗ. ಹ್ಮ್. ಗೊತ್ತಾಗ್ತಿಲ್ವಾ? ಹ್ಮ್. ಓಕೆ. ಇಲ್ಲ. ಮುಂದೆ ಏನಾಯ್ತು ನೋಡಿ? ಒಂದು 10, 15, 20 ವರ್ಷ ಆದ್ಮೇಲೆ ಏನಾಯ್ತು ಅವರ ಲೈಫಲ್ಲಿ, ಜೀವನದಲ್ಲಿ? ಏನಾದ್ರೂ ವಿಶೇಷ ಘಟನೆಗಳು ಏನಾದ್ರೂ ನಡೀತಾ ನೋಡಿ? ಇಲ್ಲ. ಇಲ್ವಾ? ಇಲ್ಲ. ಓಕೆ. ಎಷ್ಟು ವರ್ಷ ಬದುಕಿದ್ರು ಆ ಲೈಫಲ್ಲಿ ಅವರು? 73. ಇದ್ರಿನಾ? ಓಕೆ. ಈಗ ಈಗ ನೀವು ಅವರ ಲಾಸ್ಟ್ ಮೂಮೆಂಟ್ ಅಂದ್ರೆ ಸಾವಿನ ಸಮಯ, ಆ ಒಂದು ಮೂಮೆಂಟ್ಗೆ ಹೋಗ್ತಾ ಇದ್ದೀರಿ. ಆ ದೇಹದಿಂದ ಆತ್ಮ ಹೊರಗಡೆ ಬರ್ತದೆ. ಬಂದ ಕೂಡಲೇ ಆ ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಆತ್ಮಕ್ಕೆ ಏನು ಅನಿಸ್ತಾ ಇದೆ ನಿಮ್ಗೆ? ಪಾಪ ಕಾಣ್ತಿದೆ. ಕೋಪ ಕಾಣಿಸ್ತಾ ಇದೆ. ಯಾಕೆ ಕಾಣಿಸ್ತಾ ಇದೆ ನೋಡಿ? ಕಷ್ಟಪಟ್ಟಿರ್ತಾರೆ. ಯಾಕೆ ಕಷ್ಟಪಟ್ರು? ಏನಂತ ಕಷ್ಟಪಟ್ರು? ತುಂಬಾ ದುಡ್ದಿದ್ದಾರೆ ಜೀವನ. ಓಕೆ. ಮತ್ತೆ ಯಾರ ಮೇಲೆ ಕೋಪ? ಹ್ಮ್. ಆ, ಕೆಮ್ತಿದ್ದಾರೆ. ಓಕೆ. ಕೋಪ ಇದೆ ಹ್ಮ್. ಮೇಲೆ ಕೋಪ?
ಕೋ- ಇಲ್ಲ. ಹ್ಮ್ ಆಲ್ರೆಡಿ ಅವರು ದೇಹ ಬಿಟ್ಟಿದಾರಲ್ವಾ, ತನ್ನ ಆಲ್ರೆಡಿ ಸತ್ತೋಗಿರೋ ದೇಹವನ್ನು ನೋಡ್ತಾ ಏನು ಅನಿಸ್ತಾ ಇದೆ ಆ ಆತ್ಮಕ್ಕೆ ತನ್ನ ಲೈಫ್ ಬಗ್ಗೆ? ಗೊತ್ತಾಗುತ್ತೆ ನೋಡಿ. ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಹೇಳಿ. ಸ್ವಲ್ಪ ಹ್ಮ್. ಆತ್ಮ ಸಾಧನೆ ಮಾಡ್ಬೇಕಿತ್ತಂತ ಅನಿಸ್ತಾ. ಹೌದಾ, ವೆರಿ ಗುಡ್. ಆಯ್ತು. ಅಲ್ಲಿ ಆ ಕೋಪ, ಅಸಮಾಧಾನ, ದುಃಖ, ಏನೆಲ್ಲ ಅದಕ್ಕೆ ಕಾಣಿಸ್ತಾ ಇದೆ, ಅಸಮಾಧಾನ ಎಲ್ಲವನ್ನು ಆ ಡೆಡ್ ಬಾಡಿ ಆಲ್ರೆಡಿ ಬಿದ್ದಿದೆಯಲ್ವಾ, ಅದಕ್ಕೆ ರಿಲೀಸ್ ಮಾಡಿ. ಅತೃಪ್ತಿ ಏನೆಲ್ಲ ಇದೆ, ಅನ್ಸ್ಯಾಟಿಸ್ಫ್ಯಾಕ್ಷನ್ ಏನೆಲ್ಲ ಇದೆ, ಅದನ್ನೆಲ್ಲ ಆ ಒಂದು ಡೆಡ್ ಬಾಡಿ ರಿಲೀಸ್ ಮಾಡಿ. ಓಕೆ, ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ವೆರಿ ಗುಡ್. ಎಲ್ಲ ಆ ಡೆಡ್ ಬಾಡಿಗೆ ಹೇಗೆ ನಾವು ದೇಹವನ್ನು ಬಿಟ್ಟ ಮೇಲೆ ಆ ದೇಹವನ್ನು ಅಲ್ಲೇ ಬಿಟ್ಟು ಬರ್ತೀವೋ, ಹಾಗೆ ಆ ಒಂದು ಜೀವನದ ಆ ಲೈಫಿನ ಎಮೋಷನ್ಸ್, ನೆಗೆಟಿವ್ ವೈಬ್ರೇಷನ್ಸ್, ಎಮೋಷನ್ಸ್ ಏನಿರ್ತದೆ ಅದನ್ನು ಕೂಡ ದೇಹದೊಟ್ಟಿಗೆನೇ ಬಿಟ್ಟು ಬರಬೇಕು. ಓಕೆ, ಸೊ ಹಾಗಾಗಿ ಎಲ್ಲನೂ ಆ ದೇಹಕ್ಕೇನೆ ರಿಲೀಸ್ ಮಾಡಿದ್ದೀರಿ. ಈಗ ಮನಸ್ಸು ಹಗುರವಾಗಿದೆ, ಮನಸ್ಸು ಪ್ರಶಾಂತವಾಗಿದೆ. ಓಕೆ, ಈಗ ಆ ಆತ್ಮದ ಸುತ್ತ ಕೆಲವು ದೈವ ಶಕ್ತಿಗಳು, ಗುರು ಶಕ್ತಿಗಳು ನಿಂತು ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾರ್ಯಾರು ಕಾಣಿಸ್ತಾ ಇದ್ದಾರೆ ನೋಡಿ? ದತ್ತ ದೇವರು, ಹೀಗೆ ಮತ್ತೆ ಹನುಮಂತ ದೇವರು, ಹೀಗೆ ಹೋಗಿ ಮತ್ತೆ ಶಿವ ದೇವರು, ವೆರಿ ಗುಡ್. ಮತ್ತೆ ಮತ್ತೆ ಯಾರಿದ್ದಾರೆ? ಏನು ಮಾಡ್ತಾ ಇದ್ದಾರೆ ಅವರೆಲ್ಲ? ಆಶೀರ್ವಾದ ಮಾಡ್ತಿದ್ದಾರೆ. ನೀವು ಅವರಿಗೆಲ್ಲ ಒಂದು ಗ್ರ್ಯಾಟಿಟ್ಯೂಡ್ ಹೇಳಿ, ನಮಸ್ಕಾರ ಮಾಡಿ, ಆಯ್ತಾ? ನಾನು ಕಾಣಿಸ್ತಾ ಇದ್ದೇನೆ ನೋಡಿ ಅಲ್ಲಿ? ಕಾಣಿಸ್ತಾ ಇದೆಯಾ? ಗೊತ್ತಾಗ್ತಿರ್ಲಿಲ್ಲ. ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಅಲ್ಲಿ ನಾನು ಕಾಣಿಸ್ತಾ ಇದ್ದೇನೆ ನೋಡಿ. ಓಕೆ, ಅವರಿಗೆಲ್ಲ ನಮಸ್ಕಾರ ಮಾಡಿ. ಈಗ ನೀವು ಹಾಗೆ ಆತ್ಮ ಮೇಲೆ ಉನ್ನತ ಲೋಕಕ್ಕೆ ಹೋಗ್ತಾ ಇದೆ. ಮೇಲೆ ಯಾವ ಲೋಕಕ್ಕೆ ಹೋಗಿತ್ತು ನೋಡಿ? ಗೊತ್ತಾಗ್ತಿದೆಯಾ? ಇಲ್ಲ. ಓಕೆ, ಮತ್ತೆ ಭೂಮಿ ಮೇಲೆ ಎಲ್ಲಿ ಯಾವ ಜನ್ಮ ತಗೊಂಡ್ರು ನೋಡಿ? ಗೊತ್ತಾಗುತ್ತೆ ನೋಡಿ. ನಂದು ಎನರ್ಜಿ ನಿಮಗೆ ಪಾಸ್ ಆಗ್ತಾ ಇದೆ, ನನ್ನ ಎನರ್ಜಿಯಲ್ಲಿ ನೀವು ಕನೆಕ್ಟ್ ಆಗಿದ್ದೀರಿ. ಸೊ ನಿಮಗೆಲ್ಲ ಕಾಣಿಸ್ತದೆ.
ಓಕೆ. ದೀರ್ಘವಾಗಿ ಗಮನಿಸಿ. ಆ ಸರಿ. ನಿಮ್ಮ ಮುಂದೆ ಅಲ್ಲಿ ಎಲ್ಲಿ ಭೂಮಿ ಮೇಲೆ ಜನ್ಮ ತಗೊಂಡು ನೋಡಿ. ಮಧ್ಯಪ್ರದೇಶ್. ಎಲ್ಲಿ? ಮಧ್ಯಪ್ರದೇಶ್. ಏನಾಗಿದ್ದು ಜನ್ಮ ತಗೊಂಡಿದ್ದೀರಿ, ಗಂಡು ಹೆಣ್ಣು? ಹುಡುಗಿ. ಏನಾಗಿದ್ದೀರಿ? ಹುಡುಗಿ. ಎಷ್ಟು ವರ್ಷ ಈಗ ಅವರಿಗೆ? 12. ಏನ್ ಬಟ್ಟೆ ಹಾಕೊಂಡಿದ್ದಾರೆ? ರೆಡ್ ಫ್ಲವರ್ ಫ್ರಾಕ್. ಹೌದಾ, ವೆರಿ ಗುಡ್. ಏನ್ ಮಾಡ್ತಾ ಇದ್ದಾಳೆ ಅವಳು? ಅವಳಷ್ಟಕ್ಕೆ ಖುಷಿಯಲ್ಲಿದ್ದಾಳೆ. ಓಕೆ. ಈಗ ಅವಳ ಮನೆಗೆ ಹೋಗಿ ಅವಳ ಮನೆಗೆ ಹೋಗಿ ಯಾರ್ಯಾರೆಲ್ಲ ಇದ್ದಾರೆ ಅವರ ಅಪ್ಪ ಅಮ್ಮ ಅವ್ರನ್ನೆಲ್ಲ ನೋಡಿ. ಓಕೆ. ಕಾಣಿಸ್ತಾ ಇದೆಯಾ ಅವ್ರ ಮನೆ? ಹ್ಮ್. ಯಾರ್ಯಾರಿದ್ದಾರೆ ನೋಡಿ. ಹ್ಮ್. ಒಂದು ನಾಯಿ. ಅಮ್ಮ, ಅಣ್ಣ, ಅಪ್ಪ. ಏನು ಹುಡುಗಿ ಹೆಸರೆಂತ? ಚಿತ್ರ. ಅಂತ. ವೆರಿ ಗುಡ್. ಏನಾದ್ಲು ಹುಡುಗಿ ಆಮೇಲೆ ದೊಡ್ಡವಳಾದ್ಮೇಲೆ ಮದುವೆ ಆಯ್ತಾ? ಎಷ್ಟು ವರ್ಷಕ್ಕೆ ಮದುವೆ ಆಯ್ತು? ಯಾರ ಜೊತೆ ಮದುವೆ ಆಯ್ತು? ಏನಾದರೂ ಓದಿದ್ಲಾ? ಜಾಬ್ ಮಾಡ್ತಾ ಇದ್ದಾಳ ನೋಡಿ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡಿ. ಚಿತ್ರ ಏನ್ ಮಾಡಿಲ್ಲ ನೋಡಿ. ಏನಾಯ್ತು ಅವಳು ಮದುವೆ ಟೈಮಿಗೆ ಹೋಗಿ? ಎನರ್ಜಿ, ನನ್ನಿಂದ ಎನರ್ಜಿ ಬರ್ತಾ ಇದೆ ನಿಮಗೆ. ಆ ಎನರ್ಜಿಯಲ್ಲಿ ನಿಮಗೆಲ್ಲ ಕಾಣಿಸ್ತಾ ಇದೆ.
ಆ ಜನ್ಮದ್ದು ಎಲ್ಲ ಕಾಣಿಸ್ತಾ ಇದೆ ನೋಡಿ. ಅವಳಿಗೆ ಯಾವಾಗ ಮದುವೆ ಆಯ್ತಾ ನೋಡಿ, ಅಥವಾ ಏನಾಯ್ತು ಮಧ್ಯೆ ಏನಾದ್ರು ಗೊತ್ತಾಗ್ತದ ನೋಡಿ. ಗೊತ್ತಾಗ್ತಾ ಇದೆಯಾ? ಇಲ್ಲ. ಏನಾಯ್ತು ನೋಡಿ, ಏನಾದ್ರು ಮುಖ್ಯವಾದ ಘಟನೆಗಳು ಏನಾದ್ರು ನಡೀತಾ? ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಗೊತ್ತಾಗ್ತಾ ಇದೆ ನೋಡಿ. ಸುಮಾರು 25-30 ವರ್ಷ ಆದ್ಮೇಲೆ ಅವಳು ಏನಾದ್ಲು ನೋಡಿ. ಅದು ಆದ್ಮೇಲೆ ತುಂಬಾ ಕೆಲ್ಸ ಸಿಕ್ಕಿತ್ತು. ಹೌದಾ? ತುಂಬಾ ಮನೆ ಕೆಲ್ಸ ಮಾಡ್ತಿದ್ದಾಳೆ. ಏನಾದ್ರೂ ಬೇಜಾರಿದೆಯಾ ಅವಳಿಗೆ? ದುಃಖ, ಬೇಜಾರು, ಅಸಮಾಧಾನ? ಹ್ಮ್. ಸ್ವಲ್ಪ ಬೇಜಾರ. ಏನಕ್ಕೆ ಬೇಜಾರಿದೆ ಅವಳಿಗೆ? ಹ್ಮ್. ಮದುವೆಯಿಂದಾಗಿ. ಮದುವೆ? ಆ ತುಂಬಾ ಆ ಅಂದ್ರೆ ಹೀಗೆ ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಿಗ್ತಿದೆ ಅಲ್ವಾ. ಅಂತ ಬೇಜಾರಿದೆಯಾ? ಹ್ಮ್. ಮತ್ತೆ ಗಂಡ ಹೇಗಿದೆ? ಅವ್ರ ಮ್ಯಾರೇಜ್ ಲೈಫ್, ಮಕ್ಕಳೇನಾದ್ರೂ ಇದ್ದಾರಾ? ಮಕ್ಳಿಲ್ಲ ಈಗ. ಮಕ್ಕಳಿಲ್ವಾ? ಹಾಗೆ ಮುಂದಕ್ಕೆ ಹೋಗಿ ಸ್ವಲ್ಪ. ಮಕ್ಕಳೆಲ್ಲ ಇದ್ದಾರಾ ನೋಡಿ, ಎಷ್ಟು ಜನ ಮಕ್ಕಳಿದ್ದಾರೆ ನೋಡಿ. ಗಂಡ ಹೇಗಿದ್ದಾರೆ ನೋಡಿ, ಚೆನ್ನಾಗಿದ್ದಾರೆ? ಚೆನ್ನಾಗಿ ನೋಡ್ಕೊಂತಾರ? ಗಂಡ ಹೆಂಡತಿ ರಿಲೇಶನ್ಶಿಪ್ ಹೇಗಿದೆ ನೋಡಿ. ಅಷ್ಟಕ್ಕಷ್ಟೇ. ಆ, ಏನ್ ರೀಸನ್ನು? ಇಷ್ಟ ಇರ್ಲಿಲ್ವಾ? ಇವಳಿಗೆ ಇಷ್ಟ ಇರ್ಲಿಲ್ವಾ? ಅವ್ರಿಗೆ ಇಷ್ಟ ಇರ್ಲಿಲ್ವಾ? ನೋಡಕ್ ಚೆನ್ನಾಗಿಲ್ವಾ ಚಿತ್ರ? ಹ್ಮ್. ಅವಳಿಗೆ ಇಷ್ಟ ಇರ್ಲಿಲ್ಲ. ನಿಮಗೆ ಇಷ್ಟ ಇರ್ಲಿಲ್ವಾ? ಯಾಕೆ ಇಷ್ಟ ಇರ್ಲಿಲ್ಲ? ಹ್ಮ್. ಹ್ಮ್. ಇವಳ ಹತ್ರ ಕೇಳ್ದೆ ಮದುವೆ ಮಾಡಿದ್ದು. ಇವಳನ್ನ ಏನು ಕೇಳಿಲ್ಲ, ಸುಮ್ಮನೆ ಮದುವೆ ಮಾಡಿದಾರೆ, ಅದಕ್ಕೆ ಬೇಜಾರು ಅವಳಿಗೆ. ಹ್ಮ್. ನೋಡಿ ಮುಂದಕ್ಕೆ ಹೋಗಿ, ಮಕ್ಕಳೇನಾದ್ರೂ ಇದಾವ ನೋಡಿ. ಒಂದು ಹುಡುಗ ಮಗು. ಮತ್ತೆ ಅಷ್ಟೇ. ಆಮೇಲೆ ಏನಾದ್ಲು ನೋಡಿ, ಒಂದು 10, 15, 20 ವರ್ಷ ಮುಂದಕ್ಕೆ ಹೋದ್ಮೇಲೆ ಅವ್ರದ್ದು ಲೈಫ್ ಹೇಗಿತ್ತು? ಎಷ್ಟು ವರ್ಷ ಬದುಕಿದ್ಲು ಅವಳು? 83. 83 ಇಯರ್ಸ್ ಇಲ್ಲ? ಹ್ಮ್. ವೆರಿ ಗುಡ್. ಓಕೆ. ಈಗ ಸಾವಿನ ಕೊನೆಯ ಕ್ಷಣಕ್ಕೆ ಹೋಗಿ, ಆ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ. ಹೊರಗಡೆ ಬಂದ ಕೂಡಲೇ ಆ ದೇಹವನ್ನೇ, ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಆತ್ಮಕ್ಕೆ ಏನು ಅನ್ನಿಸ್ತಾ ಇದೆ ನೋಡಿ. ಏನು ಅನ್ನಿಸ್ತಾ ಇದೆ? ಹ್ಮ್. ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾಳೆ.
ಹ್ಮ್. ಏನು? ಒಳ್ಳೆ ಕೆಲಸ ಮಾಡಿದ್ದಾಳೆ. ಓಕೆ. ದೇಹ ಬಿಟ್ಟಿದ್ದಾಳಲ್ವಾ, ತನ್ನ ಸತ್ತಿರೋ ದೇಹ ನೋಡಿ ಏನಾಗ್ತಾ ಇದೆ? ಖುಷಿ ಆಗ್ತಾ ಇದೆಯಾ, ದುಃಖ ಆಗ್ತಾ ಇದೆಯಾ, ಸಮಾಧಾನ ಇದೆಯಾ, ಅತೃಪ್ತಿ ಇದೆಯಾ? ಯಾವ ಕಾರಣಕ್ಕೆ ನೋಡಿ ಸ್ವಲ್ಪ. ಗೊತ್ತಾಗ್ತದೆ, ಬೇಗ ಬೇಗ ನೋಡ್ಬೇಕು. ಸ್ವಲ್ಪ ಅಸಮಾಧಾನ ಇದೆ. ಏನಕ್ಕೋಸ್ಕರ? ಆ, ಮದುವೆ ಒಳ್ಳೆಯವರೊಟ್ಟಿಗೆ ಆಗಿಲ್ಲ ಅಂತ. ಅವರು ಗಂಡ ಚೆನ್ನಾಗಿರೋ ಒಳ್ಳೆಯವರು ಇರ್ಲಿಲ್ವಾ? ಆ, ಇಲ್ಲ ಅಷ್ಟು. ಮಾಡ್ತಾ ಇದ್ರು ಅವರು? ಸರಿ ನೋಡ್ಕೊಳ್ತಿರ್ಲಿಲ್ಲ ಅಷ್ಟು. ಹ್ಮ್. ಮತ್ತೇನು ಅಸಮಾಧಾನ ಇದೆ, ತೃಪ್ತಿ ಇದೆ? ಏನಿಲ್ಲ. ಅಲ್ವಾ? ಇಲ್ಲ. Okay. ಆ ಎಲ್ಲ ಅಸಮಾಧಾನ, ತೃಪ್ತಿ, ಆ, ದುಃಖ, ರೋದನೆ ಏನಿದೆ ಅದೆಲ್ಲವನ್ನ ಸತ್ತಿರುವ ನಿಮ್ಮದು ಡೆಡ್ ಬಾಡಿ ಇದೆ ಅಲ್ವಾ, ಆ ಡೆಡ್ ಬಾಡಿಗೆ ಎಲ್ಲ ರಿಲೀಸ್ ಮಾಡಿ ಆಯ್ತಾ. ಎಲ್ಲ ರಿಲೀಸ್ ಮಾಡ್ತಾ ಇದ್ದೀರಿ, ನೀವು ಅನ್ಕೊಂಡ್ರೆ ಸಾಕು, ಅದೆಲ್ಲ ರಿಲೀಸ್ ಆಗ್ತದೆ. ಎಲ್ಲ ರಿಲೀಸ್ ಮಾಡಿ, ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಮನಸ್ಸು ಹಗುರಾಗಿದೆ, ಮನಸ್ಸು ಹಗುರಾಗಿ, ಸೊ ಹಗುರಾಗಿದೆ. ಸುತ್ತಲೂ ಗಮನಿಸಿ, ಕೆಲವು ದೈವಶಕ್ತಿಗಳು, ಗುರುಶಕ್ತಿಗಳು, ಡಿವೈನ್ ಎನರ್ಜಿಗಳು ನಿಂತಿದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾರ್ಯಾರು ಕಾಣಿಸ್ತಾ ಇದ್ದಾರೆ ನೋಡಿ? ಹನುಮಂತ ದೇವರು. ಯಾರು? ಹನುಮಂತ ದೇವರು. ಮತ್ತೆ? ದೇವಿ. ವೆರಿ ಗುಡ್. ಮತ್ತೆ? ವಿಷ್ಣು. ವೆರಿ ಗುಡ್. ಮತ್ತೆ? ಹ್ಮ್ ಅಷ್ಟೇ. ವೆರಿ ಗುಡ್. ಅವರಿಗೆಲ್ಲ ಗ್ರಾಟಿಟ್ಯೂಡ್ ಹೇಳಿ ನಮಸ್ಕಾರ ಮಾಡಿ. ಉನ್ನತ ಮೇಲಿನ ಲೋಕಕ್ಕೆ ಹೋಗ್ತಾ ಇದ್ದೀರಿ. ಮೇಲೆ ಯಾವ ಲೋಕಕ್ಕೆ ಹೋದ್ರಿ ನೋಡಿ? ಆಗ್ತಾ ಇದೆಯಾ? ಇಲ್ಲ. ನೆಕ್ಸ್ಟ್ ಭೂಮಿ ಮೇಲೆ ಎಲ್ಲಿ ಜನ್ಮ ತಗೊಂಡ್ರಿ ನೋಡಿ? ಯಾವ ಜನ್ಮ ತಗೊಂಡ್ರಿ ಸ್ವಲ್ಪ ದೀರ್ಘವಾಗಿ ಗಮನಿಸಿ. ನಿಮಗೆ ಅದಾದ್ಮೇಲೆ ಯಾವ ಜನ್ಮ ತಗೊಂಡ್ರಿ ಭೂಮಿ ಮೇಲೆ ಅನ್ನೋದು ಮನುಷ್ಯ ಜನ್ಮ ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ನನ್ನ ಎನರ್ಜಿಯಲ್ಲಿ ನೀವು ಕನೆಕ್ಟ್ ಆಗ್ತಾ ಇದ್ದೀರಿ, ನನ್ನ ಎನರ್ಜಿ ಜೊತೆಗೆ ನೀವು ಕನೆಕ್ಟ್ ಆಗಿದ್ದೀರಿ. ಈಗ ನೋಡಿ, ನಿಮಗೆ ಮುಂದೆ ಇಲ್ಲಿ ಭೂಮಿ ಮೇಲೆ ಎಲ್ಲಿ ಜನ್ಮ ತಗೊಂಡ್ರಿ ಗೊತ್ತಾಗ್ತಾ ಇದೆ, ಹೇಳಿ. ಚೈನಾ. ಅಲ್ವಾ? ಏನಾಗಿ ಗಂಡ ಹೆಣ್ಣು ಯಾವ ಜನ್ಮ ತಗೊಂಡಿದ್ರು? ಆ, ಒಬ್ಬ ಗಂಡಸು. ಎಷ್ಟು ವರ್ಷ ಅವರಿಗೆ? 40. 40 ವರ್ಷನಾ ಇರ್ಬೋದಾ? ಏನ್ ಮಾಡ್ತಾ ಇದಾರೆ ಅವರು? ಅವರು ನಡೀತಿದ್ದಾರೆ ಸ್ಟ್ರೀಟ್ಸ್ ಅಲ್ಲಿ. ಹ್ಮ್. ಅವ್ರ ಮನೆಗೆ ಹೋಗಿ ಯಾರ್ಯಾರು ಇದ್ದಾರೆ ನೋಡಿ. ಒಬ್ಬರೇ ಇದ್ದಾರೆ. ಯಾಕೆ ಅವ್ರ ತಂದೆ ತಾಯಿ, ಆಕೆ ಮದುವೆ ಆಗಿದೆ ಅವ್ರಿಗೆ ನೋಡಿ.
ಯಾರು ಇಲ್ಲ. ಯಾರು ಇಲ್ವಾ? ಇಲ್ಲ. ಮತ್ತೆ ಯಾಕೆ ಯಾರು ಇಲ್ಲ? ಅವ್ರು ಆರ್ಫನ್ ಆಗಿದ್ರು. ಏನಾಗಿದ್ರು? ಆರ್ಫನ್, ತಂದೆ ತಾಯಿ ಇಲ್ಲ. ಹೌದಾ? ಓಕೆ. ಏನ್ ಕೆಲಸ ಮಾಡ್ತಾ ಇದಾರೆ ಅವರು? ಜೀವನ ನಿರ್ವಹಣೆಗೆ ಏನ್ ಕೆಲಸ ಮಾಡ್ತಾರೆ? ಸಾಮಾನ್ ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ ತಗೊಂಡ್ ಹೋಗ್ತಿದ್ರು. ಏನು? ಆ ಡೆಲಿವರಿ ಹಾಗೆ ಮಾಡ್ತಿದ್ರು, ಡೆಲಿವರಿ? ಒಂದು ಮನೆಯಿಂದ ಇನ್ನೊಂದು. ಹ್ಮ್. ಮತ್ತೆ? ಓಕೆ. ಏನ್ ಹೆಸರು ಅವ್ರದ್ದು? ಏನ್ ಹೆಸರಿತ್ತು? ಯಾವ ಪ್ಲೇಸ್ ಅಲ್ಲಿ ಇದ್ರು? ಏನಾದ್ರು ಗೊತ್ತಾಗ್ತದ ನೋಡಿ? ಗೊತ್ತಾಗುತ್ತೆ ನೋಡಿ. ಗೊತ್ತಾಗ್ತಾ ಇದೆಯಾ? ಇಲ್ಲ. ಓಕೆ. ಎಷ್ಟು ವರ್ಷ ಬದುಕಿದ್ರು ಅವರು? ಒಂದು 50 ಹತ್ತಿರ ಅಷ್ಟೇ. ಯಾಕೆ ಏನಾಗಿತ್ತು? ಏನಾಗಿ ಸಾವು ಬಂತು ಅವರಿಗೆ? ಹ್ಮ್. ಮದುವೆ ಆಗ್ಲೇ ಇಲ್ವಾ ಕೊನೆಯವರೆಗೂ? ಇಲ್ಲ. ಏನಕ್ಕೆ ಸಾವು ಅಷ್ಟು ಬೇಗ ಹೇಗೆ ಬಂತು? ಯಾಕೆ ಬಂತು ನೋಡಿ? ಆ ಕೊನೆಯ ಸಾವಿನ ಕ್ಷಣಕ್ಕೆ ಹೋಗಿ ಹೇಗೆ ಸಾವು ಬರ್ತಾ ಇದೆ ನೋಡಿ. ಗೊತ್ತಾಗ್ತಾ ಇದೆ. ರೋಡಲ್ಲಿ ಏನೋ ಟ್ರಕ್ ಬಂದು ಗುದ್ದಿತ್ತು. ಆಕ್ಸಿಡೆಂಟ್ ಆಯ್ತಾ? ಆಕ್ಸಿಡೆಂಟ್ ಆಯ್ತು. ಓಕೆ. ಏನು ತುಂಬಾ ದೊಡ್ಡ ಆಕ್ಸಿಡೆಂಟ್ ಆಯ್ತಾ? ನೋಡಿ ಏನಾಯ್ತು ಆ ಮೂಮೆಂಟ್? ಹೇಗ ಏನೇನೆಲ್ಲ ಆಯ್ತು ನೋಡಿ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಪೇನು ಹೇಗಿತ್ತು? ನೋವು ಹೇಗಿತ್ತು? ಅವರ ತಲೆಯಿಂದ ರಕ್ತ ಬರ್ತಿದೆ, ಅವ್ರು ಬಿದ್ದಿದ್ದಾರೆ. ಓಕೆ. ಹ್ಮ್. ಅಲ್ಲೇ ಮತ್ತೇನಾದ್ರು ಅಲ್ಲೇ ಸ್ಪಾಟಲ್ಲೇ ಏನಾದ್ರು ಕಾರಣ ಹೋಯ್ತಾ? ಹಾ, ನೋವು ಇರ್ಲಿಲ್ಲ. ಓಕೆ. ಕೂಡಲೇ ದೇಹದಿಂದ ಹೊರಗಡೆ ಬಂದ್ರೆ? ಹಾ, ಹೌದು. ನೋವು ಆಗ್ತಾ ಇಲ್ವಾ?
ಇಲ್ಲ. ಕೂಡಲೇ ದೇಹದಿಂದ ಆತ್ಮ ಹೊರಗಡೆ ಬಂದಿದೆ. ಬಂದ ಕೂಡಲೇ ತನ್ನ ಒಂದು ಆಕ್ಸಿಡೆಂಟ್ ಆಗಿ ಸತ್ತಿರುವ ದೇಹವನ್ನು ನೋಡ್ತಾ ಏನ್ ಅನಿಸ್ತಾ ಇದೆ ಆತ್ಮಕ್ಕೆ? ಪಾಪ ಕಾಣ್ತಿದೆ ಅವನ ಮೇಲೆ. ಪಾಪ ಕಾಣಿಸ್ತಾ ಇದೆಯಾ? ಹ್ಮ್. ಅದಂದ್ರೆ ಅಯ್ಯೋ ಪಾಪ ಅನ್ನೋ ತರ ಇದಾನ? ಹಾ, ಹೌದು. ಅಂದ್ರೆ ಏನ್ ಅನಿಸ್ತಾ ಇದೆ ಅವನಿಗೆ? ಏನಾದ್ರೂ ಆಸೆ ಇತ್ತಾ, ಇನ್ನೂ ಇರ್ಬೇಕು ಅಂತ ಇತ್ತಾ, ಅಥವಾ ಅಯ್ಯೋ ಏನಾದ್ರೂ ಏನ್ ಅನಿಸ್ತಾ ಇದೆ ಅಷ್ಟಕ್ಕೆ? ತುಂಬಾ ಲೋನ್ಲಿ ಇದ್ದ. ಓಕೆ. ಮತ್ತೆ ಹ್ಮ್. ಯಾರ ಹತ್ರ ಅಷ್ಟು ಮಾತಾಡ್ತಿರ್ಲಿಲ್ಲ. ಹ್ಮ್ ಹ್ಮ್ ಮತ್ತೆ ಹ್ಮ್. ಅವನಷ್ಟಕ್ಕೆ ಅವನ ಇಡೀ ಜೀವನ ನೋಡ್ಕೊಂಡಿದ್ದಾನೆ. ಏ, ಅದಕ್ಕೆ ಅವನಿಗೆ ಏನ್ ಅನಿಸ್ತಾ ಇದೆಯೋ ಅದಕ್ಕೋಸ್ಕರ ಏನಾದ್ರು ಅನಿಸ್ತಾ ಇದೆಯಾ? ಹ್ಮ್. ಮುಂದೆ ಒಳ್ಳೆ ಜೀವನ ಸಿಗ್ಲಿ ಅಂತ ಅನಿಸ್ತಿದೆ. ಓಕೆ. ಅದೆಲ್ಲ ಸಮಾಧಾನ ತೃಪ್ತಿ ಇದೆಯಲ್ವಾ, ಅದನ್ನೆಲ್ಲ ಆ ಡೆಡ್ ಬಾಡಿ ಸತ್ತೋಗಿದೆಯಲ್ವಾ ದೇಹ, ಅದಕ್ಕೆಲ್ಲ ರಿಲೀಸ್ ಮಾಡಿ. ಎಲ್ಲ ಆ ದುಃಖ, ಅಸಮಾಧಾನ, ತೃಪ್ತಿ ಏನೆಲ್ಲ ಅವನಿಗೆ ಆಗ್ತಾ ಇದೆ ಅದನ್ನೆಲ್ಲ ಆ ದೇಹಕ್ಕೆ ರಿಲೀಸ್ ಮಾಡಿ. ರಿಲೀಸ್ ಆಗ್ತಾ ಇದೆ. ನೀವು ಅನ್ಕೊಂಡ್ರು ಸಾಕು ಅದೆಲ್ಲ ಓಕೆ ರಿಲೀಸ್ ಆಗ್ತದೆ. ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ಮನಸ್ಸು ಕೂಡ ಆಗ್ತಾ ಇದೆ. ತೃಪ್ತಿ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಸುತ್ತಲೂ ನೋಡಿ ಯಾರ್ಯಾರೆಲ್ಲ ದೇವತೆಗಳು ಕಾಣಿಸ್ತಾ ಇದ್ದಾರೆ ನೋಡಿ. ದತ್ತ ದೇವರು. ಹೀಗೆ ಮತ್ತೆ ಮತ್ತೆ ಯಾರು ಕಾಣಿಸ್ತಾ ಇದ್ದಾರೆ? ಹನುಮಂತ ದೇವರು. ವೆರಿ ಗುಡ್. ಮತ್ತೆ ಅಷ್ಟೇ. ಹ್ಮ್ ನಾನೇನಾದ್ರೂ ಕಾಣಿಸ್ತೀನ ನೋಡಿ? ಓಕೆ. ಹ್ಮ್. ಗೊತ್ತಿಲ್ಲ. ಅದಾದ್ಮೇಲೆ ಮತ್ತೆ ಭೂಮಿ ಮೇಲೆ ಎಲ್ಲಿ ಜನ್ಮ ತಗೊಂಡ್ರಿ ನೋಡಿ? ಎಲ್ಲಿ ಜನ್ಮ ತಗೊಂಡ್ರಿ? ಯಾವಾಗ ಜನ್ಮ ತಗೊಂಡ್ರಿ? ಏನಾಗಿ ಜನ್ಮ ತಗೊಂಡ್ರಿ? ಅದು ಹ್ಮ್. ನಿಮಗೆ ಗೊತ್ತಾಗ್ತದೆ ಈಗ ಈ ಜನ್ಮದ. ಆ, ಈ ಜನ್ಮ. ಯಾವ ಉದ್ದೇಶದಿಂದ ಈ ಜನ್ಮ ತಗೊಂಡಿದ್ದೀರಿ? ಏನು ಉದ್ದೇಶವಿದೆ? ಯಾವ ಉದ್ದೇಶದಿಂದ ಜನ್ಮ ತಗೊಂಡಿದ್ದೀರಿ? ಏನ್ ಮಾಡ್ಬೇಕು ಅಂತ? ಏನು ಉದ್ದೇಶ? ಖುಷಿಯಲ್ಲಿರ್ಬೇಕು. ಇದೆ? ಮತ್ತೆ ಸ್ವಲ್ಪ ಆತ್ಮ ಸಾಧನೆ ಮಾಡ್ಬೇಕು. ಆತ್ಮ ಸಾಧನೆ ಮಾಡ್ಬೇಕಂತ ಇದೆಯಾ? ಸ್ವಲ್ಪ. ಬಾಳ ಬೇಡವಾ? ಹ್ಮ್. ಬಾಳ ಬೇಡವಾ? ಹ್ಮ್
ಗೊತ್ತಾಗ್ತಿಲ್ಲ. ನೋಡಿ, ಇನ್ನೊಂದು ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಗೊತ್ತಾಗುತ್ತೆ ನೋಡಿ. ಗೊತ್ತಾಗುತ್ತೆ ನೋಡಿ. ನೋಡಿ ಈಗ ನೋಡಿ, ಏನು ಏನು ಲೈಫ್ ಪರ್ಪಸ್ ಏನು ನೋಡಿ. ಗೊತ್ತಾಗುತ್ತೆ ನೋಡಿ, ದೀರ್ಘವಾಗಿ ಗಮನಿಸಿ. ಬೇಗ ಬೇಗ ಹೇಳಬೇಕು. ಗೊತ್ತಾಗ್ತಿದೆಯಾ? ನನ್ನ ಸುತ್ತಮುತ್ತ ಇರೋರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ವೆರಿ ಗುಡ್. ಮತ್ತೆ ಅಷ್ಟೇನಾ? ಇಂದಿನ ಜನ್ಮದಿಂದ ಈ ಜನ್ಮಕ್ಕೆ ಯಾರ್ಯಾರೆಲ್ಲ ಬಂದಿದ್ದಾರೆ ನೋಡಿ. ಈ ಜನ್ಮಕ್ಕೆ ಯಾರ್ಯಾರು ನಿಮ್ ಜೊತೆಗೆ ಬಂದಿದ್ದಾರೆ? ಈಗಿರೋ ನಿಮ್ಮ ತಂದೆ ತಾಯಿಯನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡು ಬಂದ್ರಿ? ಅವರಿಗೆ ನಿಮ್ಗೂ ಏನು ಹೇಗೆ ಸಂಬಂಧ ಇದೆ? ಎನರ್ಜಿ ಬರ್ತಾ ಇದೆ ನೋಡಿ, ನನ್ನಿಂದ ಎನರ್ಜಿ ಬರ್ತಾ ಇದೆ. ಎನರ್ಜಿಯಿಂದಾಗಿ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ, ಎಲ್ಲ ಗೊತ್ತಾಗ್ತಾ ಇದೆ. ಹೇಳಿ, ಈಗಿರುವ ಇರುವವರಿಗೂ ನಿಮ್ಮ ಹಿಂದಿನ ಜನ್ಮದಲ್ಲಿ ಇರೋರಿಗೂ ಏನಾದರೂ ಸಂಬಂಧ ಇದೆಯಾ? ಇವರನ್ನೇ ಯಾಕೆ ನೀವು ತಂದೆ ತಾಯಿಯಾಗಿ ತಗೊಂಡು ಬಂದಿದ್ದೀರಿ? ನೋಡಿ, ಗೊತ್ತಾಗುತ್ತೆ. ದೀರ್ಘವಾಗಿ ಗಮನಿಸಿ, ಬೇಗ ಹೇಳಬೇಕು. ಗೊತ್ತಾಗ್ತಾ ಇದೆಯಾ? ಇಲ್ಲ. ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ. ಮುಂದಿನ ಜನ್ಮದವರು ಯಾರೆಲ್ಲ ನಿಮಗೆ ಈ ಜನ್ಮಕ್ಕೆ ಬಂದಿದ್ದಾರೆ ನೋಡಿ. ಒಂದ್ ನಾಯಿ ಕಾಣ್ತಿದೆ. ವೆರಿ ಗುಡ್. ಆ ನಾಯಿ ಇವಾಗ ಯಾರಾಗಿ ಬಂದಿದ್ದಾರೆ ನೋಡಿ. ಹ್ಮ್. ಅಪ್ಪ. ಅವರೇ ಬಂದಿದ್ದಾರಾ? ಹ್ಮ್. ಯಾಕೆ ಹಿಂದೆ ನಾಯಿಗೂ ನಿಮ್ಗೂ ಏನು ಸಂಬಂಧ ಇತ್ತು? ಯಾವ ರೀತಿ ಹೇಗೆ ನೋಡ್ಕೊಂಡಿದ್ರಿ ನೀವು? ಹ್ಮ್. ಹ್ಮ್. ಅದ್ ನಾನು ಹುಡುಗಿಯಾಗಿದ್ದಾಗ ನನ್ನ ಹತ್ರ ನಾಯಿ ಇತ್ತು. ಹ್ಮ್. ಹ್ಮ್. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರ ಅದನ್ನ? ಹೌದು. ಅಟ್ಯಾಚ್ಮೆಂಟ್ ಇತ್ತಾ? ಹ್ಮ್.
ಓಕೆ. ಅದಕ್ಕೆ ಈಗ ಅದೇ ನಿಮಗೆ ಫಾದರ್ ಆಗಿ ಬಂದಿದ್ದಾರಾ? ಹಾ, ಹೌದು. ಮತ್ತೆ ಯಾರು ನಿಮ್ಮ ತಾಯಿ ಹೇಗೆ, ನಿಮಗೆ ತಾಯಿ ಅವ್ರು ಹೇಗೆ ಇದೆ ಸಂಬಂಧ ನೋಡಿ? ಗೊತ್ತಾಗ್ತಿದೆ. ಯಾವ್ದೋ ಜನ್ಮದಲ್ಲಿ ಟೀಚರ್ ಆಗಿದ್ರು. ಯಾರು? ಆ, ನನ್ನ ಟೀಚರ್ ಆಗಿದ್ರು ಅಮ್ಮ. ಓಕೆ. ಏನ್ ಟೀಚರ್ ಆಗಿದ್ರು? ಆ, ಏನ್ ಹೇಳ್ಕೊಡ್ತಾ ಇದ್ರು ನಿಮಗೆ? ಅಂದ್ರೆ ಆ, ಹ್ಮ್, ನನ್ಗೆ ಆ, ತುಂಬಾ ಬುದ್ಧಿವಾದ ಹೇಳ್ತಿದ್ರು. ಓಕೆ. ಯಾವ ಜನ್ಮದಲ್ಲಿ? ಹುಡುಗಿ ಆಗಿದ್ದಾಗ್ಲಾ? ಮತ್ತೆ ಯಾವಾಗ? ಹ್ಮ್. ನೋಡಿ, ದೀರ್ಘವಾಗಿ ಗಮನಿಸಿ ಗೊತ್ತಾಗ್ತದೆ. ಬೇಗ ನೋಡಿ, ಗೊತ್ತಾಗತ್ತೆ ನೋಡಿ. ದುಃಖಿಯಾಗಿದ್ದೆ. ಅವಾಗ್ಲಾ? ಹ್ಮ್. ಏನ್ ವಿದ್ಯೆ ಹೇಳ್ಕೊಡ್ತಿದ್ರು ಸ್ಕೂಲಲ್ಲೋ ಕಾಲೇಜಲ್ಲೋ, ಅಥವಾ ಏನಾದ್ರು ಬೇರೆ ಕಲ್ಚರಲ್ ಏನಾದ್ರು ಹೇಳ್ಕೊಡ್ತಿದ್ರ? ಏನ್ ಹೇಳ್ಕೊಡ್ತಿದ್ರು, ಏನ್ ವಿದ್ಯೆ? ಸ್ಕೂಲಲ್ಲಿ ಹೇಳ್ಕೊಳ್ತಿದ್ರು. ಸ್ಕೂಲಲ್ಲೇ ಟೀಚರ್ ಆಗಿದ್ರಾ? ಹೌದು. ಹ್ಮ್. ಅಷ್ಟಕ್ಕೆ ನೀವು ಅವರನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀರಾ? ಹಾ, ಅವ್ರು ನಂಗೆ ಲೈಫಲ್ಲಿ ಹೆಲ್ಪ್ ಮಾಡಿದ್ರು. ಏನ್ ಹೆಲ್ಪ್ ಮಾಡಿದ್ರು? ಹ್ಮ್, ನಂಗೇನಾದ್ರೂ ತೊಂದರೆ ಆದಾಗ ಅವ್ರ ಹತ್ರ ಹೋಗ್ತಿದ್ದೆ. ಓಕೆ. ಅವ್ರು ಏನಾಗಿದ್ರು ಆ ಟೈಮಲ್ಲಿ? ಏನ್ ಮಾಡ್ತಾ ಇದ್ರು ಅವರೆಲ್ಲ? ಹ್ಮ್, ಅವರು ಹೆಂಗಸಾಗಿದ್ರು. ಓಕೆ. ಹೀಗೆ ಮಕ್ಕಳು ಮರಿ ಎಲ್ಲ ಚೆನ್ನಾಗಿದ್ರಾ? ಹ್ಮ್. ಓಕೆ. ಈಗ ನಿಮ್ಮ ಅಕ್ಕ ಅವ್ರು ಹೇಗೆ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ? ಅವರಿಗೂ ನಿಮ್ಗೆ ಏನಾದ್ರು ಹಿಂದಿನ ಜನ್ಮದಿಂದ ಲಿಂಕ್ ಇದೆಯಾ ನೋಡಿ? ಸ್ವಲ್ಪ ದೀರ್ಘವಾಗಿ ಗಮನಿಸಿ ಗೊತ್ತಾಗ್ತದೆ. ಗೊತ್ತಾಗ್ತಾ ಇದೆಯಾ? ಇಲ್ಲ.
ವೆರಿ ಗುಡ್. ನೋಡಿ, ನಿಮ್ಮ ಅಕ್ಕ ನೆನಪು ಮಾಡ್ಕೊಳ್ಳಿ. ನೋಡಿ, ನನ್ನ ಎನರ್ಜಿ ಜೊತೆ ಕನೆಕ್ಟ್ ಆಗಿ ನನ್ನ ಎನರ್ಜಿ ನಿಮ್ಮ ಹತ್ರ ಪಾಸ್ ಆಗ್ತಾ ಇದೆ. ಆ ಎನರ್ಜಿಯಲ್ಲಿ ನೀವು ಕನೆಕ್ಟ್ ಆಗಿ ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಓಕೆ. ನಿಮ್ಮ ಅಕ್ಕ ನಿಮಗೆ ಹೇಗೆ ಸಂಬಂಧ ಹಿಂದಿನ ಜನ್ಮಗಳಲ್ಲಿ, ಅವ್ರು ಯಾಕೆ ನಿಮಗೆ ಅಕ್ಕ ಆಗಿ ಬಂದಿದ್ದಾರೆ, ನಿಮ್ಮ ತಂದೆ ತಾಯಿಗೆ ಯಾಕೆ ಅವರು ಹೇಗಿದೆ ಸಂಬಂಧ, ಈಗ ನಿಮ್ಮ ತಂದೆ ಇದಾರಲ್ವಾ, ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿ ಇದಾರಲ್ವಾ, ಅವರಿಗೆ ಹಿಂದಿನ ಜನ್ಮದಲ್ಲಿ ಏನು ಸಂಬಂಧ ಇತ್ತು, ಯಾವ ಲಿಂಕ್ ಇತ್ತು, ಅವ್ರು ಯಾಕೆ ಈ ಜನ್ಮದಲ್ಲಿ ಗಂಡ ಹೆಂಡತಿ ಆಗಿದ್ದಾರೆ ನೋಡಿ. ಗೊತ್ತಾಗ್ತಾ ಇದೆಯಾ? ಇಲ್ಲ. ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ, ಗೊತ್ತಾಗುತ್ತೆ ನೋಡಿ. ವೆರಿ ಗುಡ್. ಓಕೆ, ಗೊತ್ತಾಗ್ತಾ ಇದೆಯಾ? ಇಲ್ಲ ಸರ್. ವೆರಿ ಗುಡ್. ಓಕೆ. ಈಗ ಈ ಜನ್ಮಕ್ಕೆ ನೀವು ಈಗ ಇದರಲ್ಲಿದ್ರಲ್ವಾ, ಚೈನಾದಲ್ಲಿ ಜನ್ಮ ತಗೊಂಡಿದ್ರಲ್ವಾ, ಆ ಜನ್ಮದಿಂದ ಈ ಜನ್ಮಕ್ಕೆ ಏನೇನೇ ಬಂದಿದೆ, ಕ್ಯಾರಿ ಫಾರ್ವರ್ಡ್ ಆಗಿದೆ, ಏನ್ ತಗೊಂಡು ಬಂದಿದ್ದೀವಿ? ನಾನಲ್ಲಿ ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದೆ. ಓಕೆ. ಹಾ. ಅದನ್ನ ತಗೊಂಡ್ ಬಂದಿದ್ದೀರಾ? ಹ್ಮ್. ಅದು ಇಲ್ಲೂ ಅದನ್ನ ಅಭ್ಯಾಸ ಮಾಡಿದ್ದೀರಾ? ಹೌದು. ಹ್ಮ್. ಈ ಒಂದು ಲೈಫಿಗೆ ಯಾರು ನಿಮಗೆ ಲೈಫ್ ಪಾರ್ಟ್ನರ್ ಆಗಿ ಬಂದಿದ್ದಾರೆ ನೋಡಿ, ಮುಂದಕ್ಕೆ ಹೋಗಿ, ಮುಂದಕ್ಕೆ ಹೋಗಿ, ನಿಮ್ಮ ಮದುವೆ ಸಮಯಕ್ಕೆ ಹೋಗಿ, ಯಾರು ನಿಮಗೆ ಲೈಫ್ ಪಾರ್ಟ್ನರ್ ಆಗಿ ಬಂದಿದ್ದಾರೆ ನೋಡಿ, ಎಲ್ಲಿದ್ದಾರೆ ಅವರು? ಬೇಗ ಬೇಗ, ಸ್ವಲ್ಪ ದೀರ್ಘವಾಗಿ ಗಮನಿಸಿ, ಬೇಗ ಗೊತ್ತಾಗ್ತದೆ, ಬೇಗ ಹೇಳಿ. ಅವ್ರು ನಿಮಗೆ ಕಾಣಿಸ್ತಾ ಇದ್ದಾರೆ, ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ? ಯಾರು ನಿಮಗೆ ಪಾರ್ಟ್ನರ್ ಆಗಿ ಬಂದಿದ್ದಾರೆ ನೋಡಿ.
ಕಾಣಿಸ್ತಾ ಇದ್ದಾರಾ? ಇಲ್ಲ. ಕಾಣಿಸ್ತಾರೆ ನೋಡಿ. ನನ್ನ ಎನರ್ಜಿಯೊಂದಿಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಿ. ಇನ್ನೂ ಸ್ವಲ್ಪ ಆಳವಾದ ಧ್ಯಾನಕ್ಕೆ ಜಾರಿ. ಧೀ ಧೀ ಆಗ್ತಾ ಇದೆಯಾ? ಕರ್ಲಿ ಹೇರ್ ಇರ್ಬೇಕು. ಓಕೆ. ಮತ್ತೆ ಉದ್ದ ಇದ್ದಾನೆ. ಓಕೆ. ಯಾರವರು? ಹಿಂದಿನ ಜನ್ಮದಲ್ಲಿ ನಿಮ್ಗೆ ಏನಾಗಿದ್ರು? ಗೊತ್ತಾಗುತ್ತೆ ನೋಡಿ. ಗೊತ್ತಾಗುತ್ತೆ ನೋಡಿ. ಯಾವ ಜನ್ಮದಲ್ಲಿ ಹೇಗೆ ಲಿಂಕ್ ಆಗಿದ್ರು ನೋಡಿ. ಬೇಗ. ಧೀ 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 ಧೀ. ವೆರಿ ಗುಡ್. ನೋಡಿ. ಗೊತ್ತಾಗ್ತಿದೆಯಾ? ಇಲ್ಲ. ಓಕೆ. ಅವರ ಮುಖ ಗೊತ್ತಾಗ್ತಾ ಇದೆಯಾ? ಇಲ್ಲ. ಓಕೆ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗಿ ಏನೆಲ್ಲ ನಿಮ್ಮ ಜೀವನದಲ್ಲಿ ನಡೀತದೆ ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಬೇಗ ಬೇಗ ಏನೆಲ್ಲ ಕಾಣಿಸ್ತದೆ ನೋಡಿ. ನಿಮ್ಮ ಫ್ಯೂಚರ್ ಹೇಗಿರ್ತದೆ. ಇನ್ನೂ ಸ್ವಲ್ಪ ಆಳವಾದ ಧ್ಯಾನ ಸ್ಥಿತಿಗೆ ಹೋಗಿ. ಆಕ್ಯುಪಂಕ್ಚರ್ ಅಲ್ಲಿ ಹ್ಮ್. ಮತ್ತೆ ಪೇಷಂಟ್ಸ್ ಇದ್ದಾರೆ. ವೆರಿ ಗುಡ್. ಮತ್ತೆ ಹ್ಮ್. ಬಿಸಿ ಇದ್ದೇನೆ. ವೆರಿ ಗುಡ್. ಮದುವೆ ಆಗಿದೆಯಾ? ಆಗಿದೆ. ವೆರಿ ಗುಡ್. ಹೇಗಿದ್ದಾರೆ ಹಸ್ಬೆಂಡ್? ಹೇಗಿದ್ದಾರೆ ನೋಡಿ. ಒಳ್ಳೆದಿದ್ದಾರೆ. ಓಕೆ. ಹೀಗೆ ಇಬ್ಬರು ಸಂಬಂಧ ಚೆನ್ನಾಗಿದೆಯಾ? ಹ್ಮ್ ಮಕ್ಕಳು ಎಷ್ಟಾಗಿದ್ದಾರೆ ನೋಡಿ.
ಎಷ್ಟು ಜನ ಮಕ್ಕಳಿದ್ದಾರೆ? ಹ್ಮ್. ಗೊತ್ತಾಗುತ್ತೆ ನೋಡಿ. ಎಷ್ಟು ಮಕ್ಕಳಿದ್ದಾರೆ? ವೆರಿ ಗುಡ್. ಹಾಗೆ ಮುಂದಕ್ಕೆ ಹೋಗಿ, ನಿಮ್ಮ ಸೋಲ್ ಪ್ಲಾನ್ ಈ ಒಂದು ಜನ್ಮದಲ್ಲಿ ಎಷ್ಟು ವರ್ಷ ಇರಬೇಕು ಅಂತ ಇದೆ? ಎಷ್ಟು ವರ್ಷ ನೀವು ಈ ಜನ್ಮದಲ್ಲಿ ಆಯುಷ್ಯವನ್ನು ಇಟ್ಕೊಂಡು ಬಂದಿದ್ದೀರಿ ನೋಡಿ. 83. 83ನಾ? ಓಕೆ. ಮಧ್ಯ ಹ್ಮ್. ಗಂಡಾಂತರಗಳು ಏನಾದರೂ ಇದಾವ ನೋಡಿ. ಗೊತ್ತಾಗ್ತಾ ಇದೆ? ಇಲ್ಲ. ವೆರಿ ಗುಡ್. ಈಗ ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ ದಿವ್ಯವಾದ ಒಂದು ಶಕ್ತಿಯಿಂದ, ಒಂದು ದಿವ್ಯವಾದ ಪರಮಾತ್ಮ ಶಕ್ತಿಯಿಂದ ಬೆಳಕು ಬರ್ತಾ ಇದೆ. ಬೆಳಕು ಬಂದು ನಿಮ್ಮ ತಲೆಯಿಂದ ಪಾದದವರೆಗೆ ಇಡೀ ದೇಹವನ್ನು ಆವರಿಸಿಕೊಳ್ತಾ ಇದೆ. ಇಡೀ ಕೊಳ್ತಾ ಇದೆ. ನಿಮ್ಮ ದೇಹದ ನರನಾಡಿಗಳೆಲ್ಲ ಆ ಬೆಳಕಿನಿಂದ ತುಂಬಿಕೊಳ್ತಾ ಇದೆ. ಪೂರ್ಣವಾಗಿ ಆ ಬೆಳಕು ನಿಮ್ಮ ದೇಹದಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮ, ಅಹಿಂಸೆ, ಪರೋಪಕಾರ, ಪ್ರೀತಿ, ಪ್ರೇಮ, ವಿಶ್ವಾಸ, ಕರುಣೆ, ವಾತ್ಸಲ್ಯವನ್ನೆಲ್ಲ ತುಂಬುತ್ತಾ ಇದೆ. ಅಬಾಂಡೆನ್ಸ್ ಅನ್ನ ತುಂಬುತ್ತಾ ಇದೆ. ಅಬಾಂಡೆನ್ಸ್, ಅಗಾಧವಾದಂತ ಮಾಂಡದಿಂದ ಬಾಂಡೇಜ್ ಅನ್ನ, ಸರ್ವ ಸಂಪತ್ತುಗಳನ್ನು ಆಕರ್ಷಣೆ ಮಾಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಬ್ರಹ್ಮಾಂಡದಿಂದ ಅಗಾಧವಾದಂತ ಸಂಪತ್ತಿನ ಸುರಿಮಳೆಯೇ ಆಗ್ತಾ ಇದೆ. ಕೋಟಿಗಟ್ಟಲೆ ಹಣ, ಆಸ್ತಿ, ಐಶ್ವರ್ಯ, ಸಂಪತ್ತು ನಿಮ್ಮದಾಗ್ತಾ ಇದೆ. ಹಾಗೆ ಆಧ್ಯಾತ್ಮಿಕವಾಗಿಯೂ ಕೂಡ ತುಂಬಾ ಉನ್ನತ ಸ್ಥಿತಿಯನ್ನ ತಲುಪ್ತಾ ಇದ್ದೀರಿ. ಧ್ಯಾನ ಮಾಡ್ತಾ ಇದ್ದೀರಿ, ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀರಿ, ಪಿರಮಿಡ್ಗಳನ್ನ ನಿರ್ಮಾಣ ಮಾಡಿದ್ದೀರಿ, ಸಸ್ಯಾಹಾರ ರ್ಯಾಲಿಗಳನ್ನ ಭಾಗವಹಿಸ್ತಾ ಇದ್ದೀರಿ, ತುಂಬಾ ಜನರಿಗೆ ಧ್ಯಾನವನ್ನ ಹೇಳಿಕೊಡ್ತಾ ಇದ್ದೀರಿ. ತುಂಬಾ ಉನ್ನತವಾದ ಸ್ಥಿತಿಯನ್ನು ನಿಮ್ಮ ಆತ್ಮ ಹೊಂದಿ, ತುಂಬಾ ಉನ್ನತ ಸ್ಥಿತಿಯನ್ನು ಹೊಂದಿದೆ. ಎಲ್ಲ ಕರ್ಮಗಳನ್ನ ಪಾಪಗಳನ್ನ ಕಳ್ಕೊಂಡು ತುಂಬಾ ತೃಪ್ತಿಯ ಜೀವನವನ್ನ ನಿಮ್ಮ ಆತ್ಮ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀರಿ. ಉನ್ನತವಾದ ಆತ್ಮ ಸಾಧನೆಯನ್ನ ಮಾಡಿದ್ದೀರಿ. ಉನ್ನತವಾದ ಆತ್ಮ ಸಾಧನೆಯನ್ನು ಮಾಡಿದ್ದೀರಿ. ನೀವೇನೆಲ್ಲ ಬಯಸ್ತಾ ಇದ್ದೀರೋ ಅದೆಲ್ಲವನ್ನು ಕೂಡ ವಿಶ್ವ ನಿಮಗೆ ನಿರಂತರವಾಗಿ ಕೊಡ್ತಾ ಇದೆ. ನೀವು ಅನ್ಕೊಂಡಿದ್ದೆಲ್ಲ ನಿಮಗೆ ನೆರವೇರ್ತಾ ಇದೆ. ವೆರಿ ಗುಡ್. ಹಾಗೆ ನೀವು ಈ ಜನ್ಮವನ್ನು ಅಂತ್ಯ ಆದಮೇಲೆ ಮುಂದೆ ಏನಾಯ್ತು? ಯಾವ ಲೋಕಕ್ಕೆ ಹೋದ್ರಿ? ಮತ್ತೆ ಏನಾದ್ರು ಇದೇ ಜನ್ಮ ಕೊನೆ ಆಯ್ತಾ, ಅಥವಾ ಮುಂದೆ ಮತ್ತೇನಾದ್ರು ಜನ್ಮ ಇದೆಯಾ ನೋಡಿ. ಗೊತ್ತಾಗುತ್ತೆ ನೋಡಿ ನಿಮಗೆ. ಗೊತ್ತಾಗ್ತಾ ಇದೆ?
ಗೊತ್ತಾಗ್ತಿದೆಯಾ? ಇಲ್ಲ. ವೆರಿ ಗುಡ್. ಕೊನೆಯ 10 ಸೆಕೆಂಡ್ಗಳು. 5, 4,